ಅಪ್ಡೇಟ್ಸ್ ಅಷ್ಟೇ. ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್? ವಾಟ್ ರಬ್ಬಿಶ್? ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗ ಆಗ್ತಾ ಇದೆ ಅಂತ ಏನೇನೋ ಸುಮ್ನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದ್ ಬೈಪಾಸ್ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದ್ ಮರಕ್ಕೆ 300 ಮೀಟರ್ ಬಿಟ್ಬಿಡಿ. 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ? 300 ಮೀಟರ್ ಬಿಟ್ಬಿಡಿ. ಗೌರ್ಮೆಂಟ್ ಅದೇ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸರ್. ಮರ ಇದೆ, ಅವರು ಎತ್ಕೊಂಡ ತಕ್ಷಣ ಅದೇ ಹೇಳಿದ್ರು, ಹಂಗೆ ಹೇಳಿದಾರೆ. ಅವರು ROB ಅಂದ್ರು. ಆಯ್ತು, ROB ನಾನು ಕೇಳ್ತಾನೆ ಇಲ್ಲ. ಐ ಆಮ್ ನಾಟ್ ಎನ್ ಇಂಜಿನಿಯರ್. ಅದ್ ಬಿಟ್ಬಿಡಿ. 10 ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬಿಟ್ಬಿಡಿ. 8 ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ. ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು. ಎಷ್ಟೋ ಕಡೆ ಬರೀ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು. ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ. ಈಗ ಇಷ್ಟು ನೋಡ್ಕೊಂಡ್ ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನ್ ಮಾತಾಡ್ತೀಯ? ಒಳ್ಳೆ ಕತೆ ಹಿಂಗ್ ಮಾತಾಡ್ತೀರ. ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರ. ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸ್ದವನು? ನಿಮ್ದಂತವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಬಗ್ಗೆ. ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡ್ಬೇಕು. ನಮ್ಮ ಸ್ವಾಭಿಮಾನ ಬಿಟ್ಟು. ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನಾನ ನಾನು ಹೇಳೋದ್ ಭಾವನೆ ಅರ್ಥ ಆಗಲ್ಲ. ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು. ನಿಮ್ಗೆ ಏನು ತಲೆಗೆ ಹೋಗೋದು? ಏನ್ರಿ ತಿಳ್ಕೊಂಡಿದ್ದೀರಾ? ಕಾರಣ ಆಗಿದ್ದಿದ್ರೆ ಬೇರೆಯವರು ಕಪಾಳಕ್ಕೆ ಬಿಟ್ಟಿರೋ. ಇಷ್ಟು ಸುಳ್ಳು ಹೇಳ್ತಿರಲ್ಲ. ಅಂಡ್ ಇರ್ರೆಸ್ಪಾನ್ಸಿಬಿಲಿಟಿ. ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸ್ಆನೆಸ್ಟಿ ಪರಮಾವಧಿ. ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ. 11 ವರ್ಷ ಆಯ್ತು ಸರ್ ಹಾಸನ ಸರ್. ಅಲ್ಲ, ಇಲ್ಲಿ ಏನೇನೋ ಹೇಳ್ತಾರೆ. ಅಲ್ಲಿ ಬೈಪಾಸ್ ಅಲ್ಲಿ ಏನು ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡ್ಕೊಟ್ಟು ಎಷ್ಟು ದಿನ ಆಯ್ತಾ? ಮರದ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು? 22 ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಇನ್ನು 2 ಲೇನ್ ಮೇಲೆ ಓಡಾಡ್ತಾ ಇದ್ದಾರೆ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ. ಏನೋ ಆಗ್ತಾ ಇದೆ ಅಂತ ತೋರ್ಸ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್. ನಾವು ಮೀಟಿಂಗ್ ಅಲ್ಲಿ 100 ಸಾರಿ ಚರ್ಚೆ ಮಾಡಿದ್ವಿ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ. ಅಂತ ಕಾಂಟ್ರಾಕ್ಟರ್ ಏಜೆನ್ಸಿ ಹಿಡ್ಕೊಬರ್ತಾರೆ. ಈಗ ನೀವು